ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಇದು ಒಂದು ಡಿಫ್ರೆಂಟ್ ಆಗಿದೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಇದನ್ನು ಓವರ್ ನೈಟ್ ಅನ್ಸರ್ ಆಗಬೇಕು. ಇನ್ನು ನೈಟ್ ಹಾಕಿಬಿಟ್ರೆ ಬೆಳಗ್ಗೆಗೆಲ್ಲ ಇರ್ತೈತಿ. ಓಕೆ, ಚೆನ್ನಾಗಿ ಇಲ್ಲಾಂದರೆ 4 to 5 hours ಆದರೂ ಸೋಕ್ ಮಾಡಿದರೆ ಚೆನ್ನಾಗಿ ಬರುತ್ತೆ. ಓಕೆ, ಇವಾಗ ನಂದಾಗಿದೆ. ಈಗ ನೆಂದ ಮೇಲೆ ಏನೋ ಒಂದು ಸಲ ತೊಳ್ಕೊಬೇಕು, ನೀರು ಹಾಕಿ, ಬೇರೆ ನೀರು ಹಾಕಿ ತೊಳ್ಕೊಬೇಕು. ನೀರು ಕಾಸಕ್ಕೆ ಇಡಬೇಕು. ನೀರು ಕಾಸಕ್ಕೆ ಇಟ್ಟು ನಂತರ ಇವು ಕಡಲೆನ ಹಾಕಿ ಕುದಿಯಲ್ಲಿ ಇಡಬೇಕು. ಒಂದು 3 ರಿಂದ 4 ನಿಮಿಷ ಸ್ವಲ್ಪ ಕುದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಕುದೀಲಿ ಇದೆ ಎಲ್ಲದನ್ನು. 3 ರಿಂದ 4 ನಿಮಿಷ ಬೆನೆಸ್ಕೋಬೇಕು. ಪೂರ ಬೆನೆಯೋದೆಲ್ಲ ಬೇಡ, ಒಂದು 70% ಬೆಂದರೆ ಸಾಕು. ಓಕೆ, ಒಂದು 70% ಅಷ್ಟೇ ಬೆನಿಬೇಕು. ಬರೀ ಉಪ್ಪು ಅಂತಲೂ ಏನು ಹಾಕೋದಿಲ್ಲ, ಬೇಡ, ಹಾಗೆ ಬೆನಿಬೇಕು. ಏನು ಆ್ಯಡ್ ಮಾಡೋದೇ ಬೇಡ, ಹಾಗೆ ಬೆನೀಲಿ. ಇನ್ನು ಸ್ವಲ್ಪ ಬೆನಿಬೇಕು. ಓಕೆ, ಬೆನೀತಾ ಇದೆ. 70% ಬೆನಿಬೇಕು. ಜಸ್ಟ್ 70% ಬೆಂದರೆ ಸಾಕಷ್ಟೇ. ಓಕೆ, ಬೆಂದಾಗಿದೆ. ಬೆಂದಿರೋದು ತಕ್ಕೋಬೇಕು. ತಕ್ಕೊಂಡು ಈ ಥರ ಮಾಡಬೇಕು. ಒಂದು ಗ್ಲಾಸ್ ಅಥವಾ ಏನನ್ನ ಹೆಲ್ಪ್ ತೊಗೊಂಡು ಇಷ್ಟೇ ಬರಬೇಕಿದೆ. ಓಕೆ, ಎಲ್ಲವನ್ನೂ ಇದೇ ರೀತಿ ಮಾಡಬೇಕು. ಓಕೆ, ಎಲ್ಲವೂ. ಓಕೆ, ನೆಕ್ಸ್ಟ್ ಇದು ಒಂದು ಅಥವಾ ಇನ್ನೂ ಒಂದು ಇಲ್ಲಿ ಒಂದು ತಟ್ಟೆ ಇದೆನಾ, ಇದೇ ಮೇಲೆ ಏನೋ ಒಂದು ತಟ್ಟೆನ ಹಾಕಿ ಮಾಡ್ಬೋದು. ಓಕೆ, ಈ ಥರನೇ ಆಗಬೇಕಿದು. ಓಕೆ, ನೆಕ್ಸ್ಟ್ ಸರಿ, ಈ ಥರ ಮಾಡಿ ಎಲ್ಲವನ್ನೂ ಇದೇ ರೀತಿ ಮಾಡಬೇಕು. ತೊಗೊಂಡು ಎಲ್ಲ ಹಿಂಗಿಟ್ಟು ಒಂದು ತಾಟ್ ತೊಗೊಂಡು ಎಲ್ಲ ಹಿಂಗೆ ಪ್ರೆಸ್ ಮಾಡಬೇಕು. ಓಕೆನಾ? ಎಲ್ಲದನ್ನೇ ಈ ಥರ ಪ್ರೆಸ್ ಮಾಡಿದರೆ 2 ಕೈಯಿಂದನೂ ಮಾಡ್ಬೋದು, 2 ಕೈಯಿಂದನೂ ಮಾಡಬೇಕು. ಓಕೆ, ಮೊದಲಲ್ಲಿ ಮಾಡ್ತೀನಿ. 2 ಕೈಯಿಂದ ನೀಟಾಗಿ ಮಾಡಬೇಕು. ಎಲ್ಲ ಕಡೆನೂ ನೀಟಾಗಿ ಪ್ರೆಸ್ ಮಾಡಿ ಹಿಂಗೆ ನೀಟಾಗಿ ಒತ್ತಬೇಕು. ಒತ್ತಿದ್ರೆ 2 ಕೈಯಿಂದ ನೀಟಾಗಿ ಹಿಂಗೆ ಒತ್ತಿದ್ರೂ ಎಲ್ಲ ಒಂದೇ ಸಲ ಆಗುತ್ತೆ ನೋಡಿ, ಈ ಥರ ಆಗುತ್ತೆ. ಇವಾಗ ಎಲ್ಲವನ್ನು ತಗೊಂಡು ಈ ತಾಟೊಳಗೆ ಇಟ್ಕೊಳ್ಳೋಣ. ಓಕೆ, ನಿಧಾನವಾಗಿ. ಇವಾಗ ಇದನ್ನ ಬಿಸಿಲಿಗೆ ಇಡಬೇಕು. ಬಿಸಿಲಿಗೆ ಒಣಗಿಸ್ಕೊಳ್ಳೋಣ. ಒಂದು ದಿವಸ ಎಲ್ಲ ಒಣಗಿದರೆ ಚೆನ್ನಾಗಿರುತ್ತೆ. ಇದು ಒಂದು ದಿವಸ ಎಲ್ಲ ಒಣಗಲಿ. ಓಕೆ, ಈ ಥರ ಇರುತ್ತೆ. ಒಂದು ದಿವಸ ಎಲ್ಲ ಬಿಸಿಲಿಗೆ ಒಣಗಿಸ್ಕೊಳ್ಳೋಣ. ಟೆರೆಸ್ ಮೇಲೆ ಇಟ್ಟು ಬಿಸಿಲಲ್ಲಿ ಒಣಗಿಸ್ಬೇಕು. ಇದೆ ಬಿಸಿಲಲ್ಲಿ ಒಣಗಿಸ್ಕಾಕಿಟ್ಟಿದೆ. ಇವಾಗ ಬಿಸಿಲಲ್ಲಿ ಒಣಗಿಟ್ಟು ಫ್ರೈ ಮಾಡಲಿಕ್ಕೆ ಒಂದು ಪ್ಯಾನ್ ಇಟ್ಟು ಎಣ್ಣೆ ನೋಡ್ಕೊಂಡು ಹಾಕೋಬೇಕು. ಓಕೆ, ಡೀಪ್ ಫ್ರೈ ಆದರೂ ಮಾಡ್ಬೋದು, ಶಾಲೋ ಫ್ರೈನ ನಾನು ಶಾಲೋ ಫ್ರೈ ಮಾಡ್ತೀನಿ. ಡೀಪ್ ಫ್ರೈ ಎಲ್ಲ ಅಂದರೆ ಬೇಡ. ಓಕೆ, ಎಣ್ಣೆ ನೋಡ್ಕೊಂಡು ಹಾಕೋಬೇಕು. ಎಣ್ಣೆ ನೋಡ್ಕೊಂಡು ಹಾಕೊಂಡ್ರೆ ಸ್ವಲ್ಪ ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದ ನಂತರ ಬಿಸಿಲಿಗೆ ಒಣಗಿಸಿರುವಂಥವು ಬೇಳೆ ಇದೆಲ್ಲ ಚೆನ್ನ. ಓಕೆ, ಅದು ಹಾಕ್ಕೊಳ್ತೀನಿ. ಓಕೆ, ಅಂತ ಹಾಕ್ಕೊಂಡ ನಂತರ ನೆಕ್ಸ್ಟ್ ಇವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇವಾಗ ಒಂದೇ ಇಂಗ್ರೀಡಿಯೆಂಟ್ ಹಾಕೋಬೇಕು. ಇವಾಗ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊತೀನಿ. ಸಾಲ್ಟ್ ಬ್ಲ್ಯಾಕೇ ಹಾಕ್ಕೊತೀನಿ, ವೈಟ್ ಎಲ್ಲ ಬೇಡ. ನೆಕ್ಸ್ಟ್ ಸ್ವಲ್ಪ ರೆಡ್ ಟರ್ಮರಿಕ್ ಹಾಕ್ಕೊಂಡು ಸ್ವಲ್ಪ ರೆಡ್ ಚಿಲ್ಲಿ ಹಾಕ್ಕೊತೀನಿ. ಸ್ವಲ್ಪ ರೆಡ್ ಚಿಲ್ಲಿ ಹಾಕೊಂಡ ನಂತರ ಒಂದ್ಸಲ ಟರ್ನ್ ಮಾಡಬೇಕು ಎಲ್ಲನೂ. ಓಕೆ, ಉಪ್ಪು, ಬ್ಲ್ಯಾಕ್ ಸಾಲ್ಟ್ ಎಲ್ಲ ಇದು ಈ ಥರನೂ ಬರುತ್ತೆ, ರೌಂಡ್ ಇರುತ್ತೆ. ಓಕೆ, ನೆಕ್ಸ್ಟ್ ಇದಾದ ನಂತರ ಚಿಕ್ಕ ಮಕ್ಕಳೆಲ್ಲ ತಿಂತಾರಲ್ಲ, ಹಾಗಾಗಿ ನಾನು ರೆಡ್ ಚಿಲ್ಲಿ ನೋಡಿ ಹಾಕ್ಕೊಳ್ತೀನಿ.
ಇವಾಗ ಒಂದು ನಿಮಿಷ ಸ್ವಲ್ಪ ಚಾಟ್ ಮಸಾಲ ಹಾಕೋಣ. ಆಮ್ಚೂರ್ ಪೌಡ್ರ್ ಇದೆ, ಆಮ್ಚೂರ್ ಪೌಡರ್ ಹಾಕೊಳ್ಳಿ. ಚಾಟ್ ಮಸಾಲ ಇದೆ, ಚಾಟ್ ಮಸಾಲ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಚಾಟ್ ಮಸಾಲ ಹಾಕೊಂಡಾದರೆ ನೆಕ್ಸ್ಟ್ ಎಲ್ಲ ಒಂದು ರೌಂಡ್ ಮತ್ತೆ ತಿರ್ಸ್ಕೊಬೇಕು. ಎಲ್ಲ ಒಂದು ರೌಂಡ್ ನೀಟಾಗಿ ತಿರ್ಸ್ಕೊಂಡು ನೀವು ಸ್ವಲ್ಪ ರೆಡ್ ಚಿಲ್ಲಿ ಬೇಕಂದರೆ ಹಾಕೋಬೋದು, ಯಾಕಂದರೆ ಚಿಕ್ಕ ಮಕ್ಕಳೆಲ್ಲ ತಿಂತಾ ಇರೋದ್ರಿಂದ ನಾನು ಜಾಸ್ತಿ ಎಲ್ಲ ಹಾಕ್ಕೊಂಡಿಲ್ಲ. ಓಕೆ, ಇಷ್ಟೇ ಸಾಕು. ಇದು 1 ತಿಂಗಳ ಸ್ಟೋರ್ ಮಾಡಿದ್ರೂ ಏನಾಗಲ್ಲ. ಇದು ವೆರಿ ಟೇಸ್ಟಿ ಆ್ಯಂಡ್ ಈಸಿ ಆ್ಯಂಡ್ ಹೆಲ್ದಿ. 1 ತಿಂಗಳ ಸ್ಟೋರ್ ಮಾಡ್ಬೋದು ಅಂತ ಈವ್ನಿಂಗ್ ಸ್ನ್ಯಾಕ್ಸ್ ಇದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಪ್ಪ ತಂದೆ. ಸರ್ವೇ ಜನ ಸುಖಿನೋ ಭವಂತು.